ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಳರೋಗಿಗಳ ಆಹಾರ ಸುಧಾರಣೆಗೆ ಸರ್ಕಾರ ದೃಢ ಹೆಜ್ಜೆಯನ್ನ ಇಟ್ಟಿದೆ. ರೋಗಿಗಳ ಆರೋಗ್ಯ ಚೇತರಿಕೆಯನ್ನ ಗಮನದಲ್ಲಿ ಇಟ್ಟುಕೊಂಡು ವಯಸ್ಸು, ಕಾಯಿಲೆ ಹಾಗೂ ವೈದ್ಯಕೀಯ ಚಿಕಿತ್ಸೆಗೆ ಅನುಗುಣವಾಗಿ ಪ್ರತ್ಯೇಕ ಮೆನುವನ್ನು ಸಿದ್ಧಪಡಿಸಲಾಗಿದೆ. ಈ ವರ್ಷದ ಅಂತ್ಯ ಅಥವಾ ಮುಂದಿನ ವರ್ಷದ ಆರಂಭದ ಒಳಗಡೆ ಹೊಸ ವ್ಯವಸ್ಥೆ ರಾಜ್ಯದಾದ್ಯಂತ ಜಾರಿಗೆ ಬರತಕ್ಕಂಥ ಸಾಧ್ಯತೆ ಕೂಡ ಇದೆ. ಆರೋಗ್ಯ ಇಲಾಖೆ ರೂಪಿಸಿರತಕ್ಕಂಥ ಹೊಸ ಪ್ರಸ್ತಾವನೆಯಂತೆ ಒಟ್ಟು 4 ಮಾದರಿಯ ಆಹಾರ ನೀಡೋದಕ್ಕೆ ಚಿಂತಿಸಲಾಗಿದೆ. ಸಾಮಾನ್ಯ ರೋಗಿಗಳಿಗೆ ರವೆ ಉಪ್ಪಿಟ್ಟು, ಬಾಳೆಹಣ್ಣು, ರಾಗಿ ಮುದ್ದೆ, ಸಾಂಬಾರ್, ಚಪಾತಿ ಪಲ್ಯ ಹಾಗೂ ಮೊಟ್ಟೆ ನೀಡಲಾಗುತ್ತೆ. ಇನ್ನು ಮಧುಮೇಹ, ಡಯಟ್ ಫುಡ್ ಅಗತ್ಯ ಇರತಕ್ಕಂಥ ರೋಗಿಗಳಿಗೆ ಸಕ್ಕರೆ ರಹಿತ ಟೀ, ಬಿಸ್ಕಟ್, ಮೊಳಕೆ ಕಾಳು, ಮಜ್ಜಿಗೆ, ಗೋಧಿ ಗಂಜಿ ಹಾಗೂ ತರಕಾರಿ ಸಲಾಡ್ ನೀಡಲಾಗುತ್ತೆ. ಇನ್ನು ಗರ್ಭಿಣಿ ಹಾಗೂ ಬಾಣಂತಿಯರಿಗೆ ಹಾಲು, ಬಾಳೆಹಣ್ಣು, ಮೊಳಕೆ ಕಾಳು, ಚಿಕ್ಕಿ ಹಾಗೂ ಮೊಟ್ಟೆ ಅಥವಾ ಕಿತ್ತಳೆ ಹಣ್ಣು ನೀಡೋದಕ್ಕೆ ಚಿಂತನೆ ನಡೆಸಲಾಗಿದೆ. ಇನ್ನು ಮಕ್ಕಳಿಗೆ ರವೆ ಇಡ್ಲಿ, ಗೋಧಿ ಗಂಜಿ, ಪೊಂಗಲ್, ಅನ್ನ ಸಾಂಬಾರ್ ಹಾಗೂ ಪೌಷ್ಟಿಕ ಆಹಾರ ನೀಡೋದಕ್ಕೆ ಚಿಂತಿಸಲಾಗಿದೆ.